ಇದು ಪೊಲೀಸ್ ಕಾನ್ಸ್ಟೇಬಲ್ಸ್ ಇಬ್ಬರು ಬಂದು NI ತಂಡ ಬರುತ್ತೆ ಅಂತ ಹೇಳಿದರು. ಇನ್ನೂ ಬಂದಿಲ್ಲ. ಇನ್ನು ಒನ್ ಆರ್ 2 ಅವರ್ಸಲ್ಲಿ ಬರ್ಬೋದು, ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಹಿಂಗೆ ಇವ್ರು ಪೊಲೀಸ್ ಕಾನ್ಸ್ಟೇಬಲ್ಸೇ ಇಬ್ಬರು ಬಂದು ಬರ್ತಾರೆ, ಮನೇಲಿ ಇರ್ತೀರಲ್ಲ ಅಂತ ಹೇಳಿದರು. ನಾವು ಪೆಹಲ್ಗಾಮ್ ತಲುಪಿದ್ದು 12:30 ಅಂದಾಜು, ಮಧ್ಯಾಹ್ನ 12:30. ನಾವು ಅಲ್ಲಿ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30 ಆ ಟೈಮ್ ಆಗಿರ್ಬೋದು. ಎಕ್ಸಾಕ್ಟ್ ಟೈಮ್ ವಾಚ್ ನೋಡಿಲ್ಲ, ಬಟ್ ಆಲ್ಮೋಸ್ಟ್ ಆ ಟೈಮ್. ಅದೇ ಮೇಲ್ಗಡೆ ಇದು ಬೇಸರನ ಅಲ್ಲಿ ತಲುಪೋಷ್ಟೊತ್ತಿಗೆ 1:30, 1:45 ಇರ್ಬೋದು. ಅಲ್ಲಿ ಹೋಗು ಜಸ್ಟ್ ಇಳಿದು ಕುದುರೆಯಿಂದ ಇಳಿದು 5 ನಿಮಿಷಕ್ಕೆ ಇದು ಆಗಿರೋದು ದಾಳಿ. ಆಲ್ಮೋಸ್ಟ್ ನಾವಲ್ಲೊಂದು 1 ಅವರ್ ಅಲ್ಲಿದ್ವಿ ಮೇಲ್ಗಡೆನೆ. ನಮಗೆ ಅದೇ ಏನು ಹೆಲ್ಪ್ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ 1 ಅವರ್ ಅಲ್ಲೇ ಇದ್ವಿ. 5 ನಿಮಿಷಕ್ಕೆ ಆಗಿತ್ತು. ಲೆಫ್ಟಿನೆಂಟ್, ಹೌದು, ಅವರು ನನ್ನ ಹಸ್ಬೆಂಡ್ ಇದ್ರ ಹತ್ರನೇ ಅವರು ಇದ್ದರು. ಆ್ಯಕ್ಚುಲಿ ಫಸ್ಟು ನಾನು ಅವ್ರ ಹತ್ರ ಹೋಗಿ ಅವ್ರ ವೈಫ್ ಅಂದರೆ ಇದು ಮಾಡ್ತಾಯಿದ್ರು, ತೋಡಿ ಸಾಸೆ ಅಂದರೆ ಸ್ವಲ್ಪ ಉಸಿರಿದೆ, ಕುದುರೆ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಕೆಳಗಡೆ ಅಂತ. ಬಟ್ ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್, ಅದು ನಾವು ಅದನ್ನ ಕರ್ಕೊಂಡು ಬರಲಿಕ್ಕೂ. ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ದು ಹೌದು, ಬಟ್ ಆಫ್ಟರ್ ಒಂದು 5 ಮಿನಿಟ್ಸು ಉಸಿರು ನಿಲ್ತು. ಬಟ್ ಅವ್ರು ಅದನ್ನು ಚಿಕ್ಕ ಹುಡುಗಿ ಬೇರೆ, ಅವ್ರ ಪಾಪ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಇರಲಿಲ್ಲ. ನನಗೂ ಗೊತ್ತಾಯಿತು, ಬಟ್ ನಾನೇನು ಅವ್ರಿಗೆ ಹೇಳಕ್ಕೆ ಹೋಗಲಿಲ್ಲ. ನಾನು ನೋಡ್ದಂಗೆ ಮಾಡಿಲ್ಲ, ಅಂದರೆ ನನಗಾಗಲಿ ಅವರಿಗಾಗಲಿ ಮಾಡಿಲ್ಲ. ಬಟ್ ಬೇರೆಯವರೆಲ್ಲ ಹೇಳಿದ್ದು ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ದು ಹೌದು, ನಮಗೆ ಹೋಟೆಲಲ್ಲಿ ಇದು ಮಾಡಿದಾಗ ಅಂತ ಇದು ಮಾಡಿದ್ದು ಹೌದು. ಧರ್ಮ ಕೇಳಿ ಹೇಳಿದ್ದು ಅಂತ ಅವ್ರು ಹೇಳಿದ್ದು ಹೌದು. ನಮ್ಮ ಹಸ್ಬೆಂಡಿಗೆಲ್ಲ ದೂರದಿಂದನೇ ಫೈರ್ ಮಾಡಿದ್ದು. ರ್ಯಾಂಡಮ್ ಅಲ್ಲ ಅನ್ಸುತ್ತೆ, ಯಾಕಂದರೆ ಡೈರೆಕ್ಟ್ ಕುತ್ತಿಗೆಗೆ ಅವರಿಗೂ, ಲೆಫ್ಟಿನೆಂಟ್ ಕರ್ನಲ್ ಅವರಿಗೂ ಕುತ್ತಿಗೆಗೆ ಬಿದ್ದಿದೆ, ಅವ್ರಿಗೆ ಕುತ್ತಿಗೆ ಬಿದ್ದರೆ ರ್ಯಾಂಡಮ್ ಫೈರಿಂಗ್ ಅಲ್ಲ, ಗುರಿನೇ ಇಟ್ಟಿರ್ತಾರೆ. ನಮ್ಮ ಹತ್ರ ಯಾರು ಮಾತಾಡಿಲ್ಲ, ಬಟ್ ನಮ್ಮ ಹತ್ರ ಯಾರು ಮಾತಾಡಿಲ್ಲ. ಹೌದು ಸರ್, ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್, ಪ್ಲೀಸ್. ಈಗಾಗಲೇ ತುಂಬ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಪ್ಲೀಸ್, ಅಲ್ಲ, ಅದು ಬಂದರೂ ಬರ್ದಿದ್ರು ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು, ಅವ್ನು ನಮಗೆ ಇದು ಹೌದು, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.